ಮಕ್ಕಳ ಕಳ್ಳರು ಕೊಂಡೊಯ್ದರು ಎನ್ನದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡಿದಿರಿಂಭೋ ನಿಮ್ಮ ಧರ್ಮ. ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ. ಬಸವಣ್ಣನವರ ವಚನ ವ್ಯಾಖ್ಯಾನ 475. ಬಹಳ ಸುಂದರವಾದ ವಚನ, ಅವರ ಅಂತರಂಗದ ಅನುಭವದ ಅಭಿವ್ಯಕ್ತಿ ಈ ವಚನ. ಅವರ ಬದುಕಿನಲ್ಲಿ ಇದುವರೆಗೆ ಅವರು ಚಕ್ರವರ್ತಿ ಭಂಡಾರದಲ್ಲಿ, ಬಿಜ್ಜಳ ಚಕ್ರವರ್ತಿಯ ಭಂಡಾರದಲ್ಲಿ ಸಿದ್ಧರಸ ಭಂಡಾರಿಯ ಕೈ ಕೆಳಗಡೆ ಕರ್ಣಿಕರಾಗಿ ಅರಮನೆಯಲ್ಲಿ ಉದ್ಯೋಗ ಮಾಡ್ತಾಯಿದ್ರು. ಹೀಗಾಗಿ ಅಲ್ಲಿ ಅವರಿಗೆ ಎಲ್ಲ ರೀತಿಯ ರಕ್ಷಣೆ ಇತ್ತು. ಮತ್ತು ಅವರು ಕಾಯಕ ಮಾಡ್ಕೊಂಡು ಭಂಡಾರದಲ್ಲಿ ಇರ್ತಿದ್ರು. ಕರ್ಣಿಕರಾಗಿ ಉದ್ಯೋಗಕ್ಕೆ ಹೋಗ್ತಿದ್ರು, ಉದ್ಯೋಗಕ್ಕೆ ಬರ್ತಿದ್ರು, ಕಾಯಕ ಮಾಡಿಕೊಂಡು. ಮತ್ತು ಸಿದ್ಧರಸ ಭಂಡಾರಿಗಳ ಅರಮನೆಯಲ್ಲಿಯೇ ಇರ್ತಿದ್ರು. ನೀಲಾಂಬಿಕೆಯನ್ನು ಲಗ್ನ ಮಾಡಿಕೊಂಡಿದ್ರು. ಅದೇ ರೀತಿ ಗಂಗಾಂಬಿಕೆ ಬಲದೇವ ಮಹಾರಾಜರ ಅರಸರ ಮಗಳನ್ನು ಲಗ್ನ ಮಾಡಿಕೊಂಡಿದ್ರು. ಅರಸರ ಮನೆಯಲ್ಲಿ ಗಂಗಾಂಬಿಕೆ ಜೊತೆ ಜೀವನ ಮಾಡ್ತಿದ್ರು. ಅಲ್ಲಿ ಎಲ್ಲ ರೀತಿಯ ರಕ್ಷಣೆ ಇತ್ತು. ಮತ್ತು ಆವಾಗ ಅವರು ಹೊರ ಜಗತ್ತಿಗೆ ಅವರು ಎಕ್ಸ್ಪೋಸ್, ಅಂದರೆ ಹೊರ ಜಗತ್ತಿಗೆ ಅವರು ಅವೈಲಬಲ್ಲೇ ಇರಲಿಲ್ಲ. ಅವ್ರ ಬದುಕಿನಲ್ಲಿ ಅರಮನೆ ಆಗ್ತಿದ್ದಂಗೆ ಭಂಡಾರ. ಅಲ್ಲಿ ಸಿದ್ಧರಸ ಭಂಡಾರಿಗಳ ಅರಮನೆ, ಇಲ್ಲಿ ಬಿಜ್ಜಳ ಚಕ್ರವರ್ತಿಯ ಅರಮನೆ. ಅಲ್ಲಿ ಬಲದೇವರಸರ ಅರಮನೆ, ಇಲ್ಲಿ ಬಿಜ್ಜಳ ಚಕ್ರವರ್ತಿಯ ಭಂಡಾರ. ಹೀಗೆ ಅವರ ಕಾಯಕ ಇತ್ತು. ಹೀಗಾಗಿ ಅವರು ಸಿದ್ಧರಸ ಭಂಡಾರಿಗಳ ಜೊತೆ ರಥದಲ್ಲಿ ಹೋಗಿಬಿಡ್ತಿದ್ರು. ಹೇಗೋ ಅವರು ಹೋಗ್ತಿದ್ರು ಭಂಡಾರಕ್ಕೆ, ಅವ್ರ ಜೊತೆ ಅರಮನೆಯಲ್ಲಿ ಇದ್ರು. ಮಗಳಲ್ಲಿ ಲಗ್ನ ಮಾಡಿಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ರು, ಬರ್ಬೇಕಾದ್ರೆ ಕರ್ಕೊಂಬರ್ತಿದ್ರು. ಹೀಗಾಗಿ ಬಸವಣ್ಣನವ್ರಿಗೆ ಅವರು ರಥದಲ್ಲಿ ಹೋಗ್ತಿದ್ರು, ರಥದಲ್ಲಿ ಬರ್ತಿದ್ರು. ಅವರು ಹೊರಗಿನ ಸಾಮಾನ್ಯ ವ್ಯಕ್ತಿಗಳಿಗೆ ಅವರು ಸಿಗ್ತಾನೇ ಇರಲಿಲ್ಲ. ಯಾಕೆ? ಭಂಡಾರದ ಸಿದ್ಧರಸರ ಜೊತೆಯಲ್ಲಿ ಅವರು ಯಾವಾಗಲೂ ಇರ್ತಾಯಿದ್ರು ಮತ್ತು ಭಂಡಾರದಲ್ಲೇ ಇರ್ತಿದ್ರು. ಹೀಗಾಗಿ ಅವರು ಯಾವಾಗಲೂ ಭಂಡಾರಿ ಸಿದ್ಧರಸರ ಜೊತೆಯಲ್ಲಿಗೆ ಇರ್ತಿದ್ರು. ಭಂಡಾರಿ ಸಿದ್ಧರಸರು ಹಳ್ಳಿಯನ್ನು ಬಿಟ್ಟು ಇರ್ತಿರಲಿಲ್ಲ. ಏಕೆ? ಮಗಳನ್ನು ಕೊಟ್ಲಕ್ಕನ ಮಾಡಿದಾರಲ್ಲ, ಜೋಪಾನಾಗಿ ನೋಡ್ಕೋಬೇಕಲ್ಲ. ಹೀಗೆ. ಆದರೆ ಈಗೇನಾಗಿದೆ, ಈ ವಚನವನ್ನು ಅವ್ರು ಬರೆದದ್ದು ಯಾವ ಕಾಲಕ್ಕೆ? ಅವರು ಈಗ ಸ್ವತಂತ್ರವಾಗಿ ಪ್ರತ್ಯೇಕ ಮನೆ ಮಾಡಿಕೊಂಡಿದ್ದಾರೆ. ಶಿವಾನುಭಾವವನ್ನು ತಮ್ಮ ಮನೆಯಲ್ಲಿ ಆರಂಭಿಸಿದ್ದಾರೆ. ಈಗೇನು ಅವರು ಪ್ರತ್ಯೇಕ ಮನೆ ಮಾಡಿಕೊಂಡ್ರಲ್ಲ, ಯಾಕೆ? ನಿವೃತ್ತರಾದರು. ಕರ್ಣಿಕ ವೃತ್ತಿಯಿಂದ ನಿವೃತ್ತರಾದರು. ಸಾಕು ನನಗೆ, ಯಾಕೆ ಈ ಭಾವನೆ ಬಂತು? ಇದ್ದೆರಡು ಮಕ್ಕಳು ಕಾಲವಾದರು. ಸಿದ್ಧರಸವ ಮೊಮ್ಮಗ, ನೀಲಾಂಬಿಕೆಯ ಮಗ ಕಾಲವಾದ. ಬಲದೇವರಸರ ಮೊಮ್ಮಗ, ಗಂಗಾಂಬಿಕೆಯ ಮಗ ಬಸವಣ್ಣವ್ರ ಪುತ್ರ ಕಾಲವಾಗಿಬಿಟ್ಟ. ಇಬ್ಬರು 16 ವರ್ಷದಲ್ಲಿ ಖಾಲಿ ಆಗಿಬಿಟ್ರು, 16ನೇ ವಯಸ್ಸಿನೊಳಗೆ. ಇನ್ನು ಬದುಕು ಬಣಗುಟ್ಬಿಡ್ತು. ಸಾಮಾನ್ಯವಾಗಿ ಅವರು 32ನೇ ವಯಸ್ಸಿಗೆ ಲಗ್ನ ಮಾಡ್ಕೊಂಡವ್ರೆ. 34 ವಯಸ್ಸಿಗೆ ಅವರಿಗೆ ಇಬ್ಬರಲ್ಲಿ ಒಬ್ಬೊಬ್ಬ ಮಗ ಆಗಿದ್ದಾನೆ. ಅವ್ರ ಜೀವನ 50 ವರ್ಷದವರೆಗೆ ಏನದು ತುಂಬು ಕುಟುಂಬ. ಅವರಿಗೆ ಸಂತೋಷದ ಸುಖದ ಸುಪ್ಪತ್ತಿಗೆ ಮೇಲೆ ಬಸವಣ್ಣನವರು ದಂಪತಿಗಳಾಗಿ ತೇಲಿದರು ಅರಮನೆಯಲ್ಲಿ. ಆಗ ಅವರಿಗೆ ಯಾವುದೇ ದುಃಖ, ನೋವು, ಕಷ್ಟ, ಕೋಟಲೆಗಳು ಅವ್ರಿಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರ ಜೀವನದೊಳಗೆ ಈ ಮಕ್ಕಳ ಸಂಸಾರ ಮಡದಿ ಅವ್ರ ಜೊತೆ ಜೀವನ ಸುಮಾರು 18-20 ವರ್ಷಗಳ ಕಾಲ 18 ಕ್ಷಣಗಳ ರೀತಿಯಲ್ಲಿ ಕಳೆದೋಗ್ಬಿಡ್ತು. ಅವರಿಗೆ ದಿನ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಯಾವಾಗ ಮಕ್ಕಳು ಕಾಲವಾದರೂ ದುಃಖ ವಿಪರೀತವಾಗೋಯ್ತು. ಪ್ರೀತಿಯಿಂದ ದಾಂಪತ್ಯ ಜೀವನ ಬದುಕ್ತಾ ಇತ್ತು. ಪ್ರೀತಿಯ ಫಲವಾಗಿ ಇಬ್ಬರಲ್ಲಿಯೂ ಒಂದೊಂದು ಮಗು ಸಂತಾನವಾಗಿತ್ತು. ಬಸವಣ್ಣನವರು ಬಹಳ ಸಂತೋಷದಲ್ಲಿ ತೇಲಿದರು. ಯಾವಾಗ 2 ಮಕ್ಕಳು ಕಾಲವಾಗಿ ಬಿಟ್ಟರು, ನೀಲಾಂಬಿಕೆಯೊಂದಿಗೆ ಮಗ, ಗಂಗಾಂಬಿಕೆಯೊಂದಿಗೆ ಮಗ, ಬದುಕು ಬಹಳ ಬಣ್ಣಗೊಟ್ಬಿಡ್ತು. ಬಸವಣ್ಣವರೇ ಆ ಅನುಭವವನ್ನು ವಚನದಲ್ಲಿ ಹೇಳ್ಕೊಂಡಿದ್ದಾರೆ.
ನಾನಿದ್ದಂತೆ ಎನ್ನ ಎಳಗಂದಿಯ ನೊಯ್ವರೇ ಕೂಡಲ ಸಂಗಯ್ಯ. ನಾನಿದ್ದೀನಿ ಕಣೋ ಕೂಡಲ ಸಂಗಮ ದೇವ. ನಾನಿದ್ದಾಗಲೇ ನನ್ನ ಮಕ್ಕಳನ್ನು ಕರ್ಕೊಂಡು ಬಿಟ್ಟೆಲ್ಲೋ ಕಣ್ಣೀರು ಹಾಕ್ತಾರೆ. ಏನು ಮಾಡೋದಾಗ್ತದೆ? ಜೀವನ ನಮ್ಮ ಕೈಯಲ್ಲಿಲ್ಲ. ಹೀಗಾಗಿ ಬಹುಶಃ ಅವರ ಜೀವನ 50 ವರ್ಷದಿಂದ 60 ವರ್ಷದವರೆಗೆ ದುಃಖಮಯವಾಗಿಬಿಡ್ತು. ಮಕ್ಕಳನ್ನು ಕಳ್ಕೊಂಡ ಮೇಲೆ ಲೌಕಿಕ ಭಾರ ಅಂತ ಅನ್ನಿಸ್ತು, ಅರಮನೆ ಬೇಡ ಅಂತ ಅನ್ನಿಸ್ತು. ಅವರ ಬದುಕು ಈಗ ಪಕ್ವವಾಗಿತ್ತು, ಶಿವಭಕ್ತಿಗೆ, ಶಿವಾನುಭಾವಕ್ಕೆ. ಅವರಿಗೆ ಕಪ್ಪಡಿ ಸಂಗಮದಲ್ಲಿ ತಮ್ಮ 18ನೇ ವಯಸ್ಸಿನಿಂದ 32 ವಯಸ್ಸಿನವರೆಗೆ ಸುಮಾರು 14 ವರ್ಷಗಳ ಕಾಲ ಬಂದಂಥ ಕೂಡಲ ಸಂಗಮ ದೇವರ ಭಕ್ತಿ ಅದು ನೆನಪಾಯಿತು. ಆ ಭಕ್ತಿಯಲ್ಲಿ ನಾನು ಬಹಳ ಸಂತೋಷ, ಆನಂದವಾಗಿದ್ದೆ. ನಾನು ಅಂದ್ಕೊಂಡಿದ್ದೆ ಅರಮನೆಯಲ್ಲಿ ಸುಖವಾಗಿದ್ದೀನಿ ಅಂತ. ಸಂಸಾರದಲ್ಲಿ ಸುಖ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸಂಸಾರವನ್ನು ಕುರಿತು ವಚನದಲ್ಲಿ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯದ ಅಂಟಿಸಿ, ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಇಂತಹ ವಚನಗಳು ಬಸವಣ್ಣನವರ ಅಂತರಂಗದಿಂದ ಬರಲಿಕ್ಕೆ ಆರಂಭ ಆದವು. ವಚನಗಳನ್ನು ಬರ್ಕೊಂತ ಹೋದರು. ದುಃಖ ಬಂದಾಗ ಅರಮನೆಯಲ್ಲಿದ್ದಾಗಲೇ ಈ ವಚನಗಳನ್ನು ಅವರು ತಮ್ಮ ತಾಳೆಗರಿಯಲ್ಲಿ ತಮ್ಮ ಅಂತರಂಗದ ನೋವುಗಳನ್ನು ಆತ್ಮಕಥೆಯಂತೆ ಇಂಥ ವಚನಗಳನ್ನು ಬರ್ಕೊತ ಹೋದರು. ಆ ದುಃಖ ಮುಡುಗಟ್ಟಿತ್ತು. ಈ ಕಾಲಕ್ಕೆ ಅವರು ಹೊರದಾರಿಯನ್ನು ಹುಡುಕ್ತಾ ಇದ್ದರು. 60ನ ವಯಸ್ಸಿಗೆ ಯಾಕೋ ಏನೋ ನನಗೆ ಬೇಡ ಅರಮನೆಯ ಉದ್ಯೋಗ ಅನ್ನಿಸ್ತು. ನಿವೃತ್ತಿಯನ್ನು ತಗೊಂಡ್ಬಿಟ್ರು. ಮಡದಿಯರಿಗೆ ಹೇಳಿದರು, ನಾನು ಸ್ವತಂತ್ರ ಜೀವನವನ್ನು ಮಾಡುತ್ತೇನೆ. ಯಾಕೆ? ಇಲ್ಲ, ನನಗೆ ಅರಮನೆ ಬೇಡವಾಗಿದೆ. ಯಾಕೆ? ಈಗ ಅರಮನೆಯಲ್ಲಿ ಏನಾಗಿದೆ, ಸಿದ್ದರಸ ಭಂಡಾರಿಗೆ ಮಾಯಿದೇವ ಅಂತ ಮಗನಿದ್ದಾನೆ. ಮನೆಗೆ ಸೊಸೆ ಮೊಮ್ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾವೆ. ಆ ಮನೆಯಲ್ಲಿ ಈಗ ನೀಲಾಂಬಿಕೆ ಒಬ್ಬಳೇ ಅದಳ, ಮಕ್ಕಳೆಲ್ಲ ಇದ್ದು ಮಗು ಹೊರಟೋಯ್ತು. ಇದು ಮಗು ಇದ್ದಾಗ ಇವ್ರದ್ದು ನಂದನವನ ಇತ್ತು, ಮಗು ಜೊತೆ ಜೀವನ ಹೋಗ್ತಿತ್ತು. ಈಗೇನಾಗಿದೆ, ಆ ಮೊಮ್ಮಕ್ಕಳ ಜೊತೆ ಸಿದ್ದರಸರ ಆಟ ಆಡಬೇಕಾದ್ರೆ ಇವ್ರ ದುಃಖ ಒತ್ತರಿಸಿ ಬರ್ತಿತ್ತು. ಮಗುವನ್ನು ಕಳ್ಕೊಂಡಂಥ ದುಃಖ. ಯಾಕೋ ಅರಮನೆ ಅಸಹನೀಯ ಅಂತ ಅನ್ನಿಸ್ತು. ಈ ಬದುಕು ಬೇಡ ಅಂತ ಅನ್ನಿಸ್ತು ಬಸವಣ್ಣನವ್ರಿಗೆ. ಇಲ್ಲಿದ್ದರೆ ದುಃಖ ಹೆಚ್ಚಾಗ್ತದೆ ಅಂತ ಅನ್ನಿಸ್ತು. ನನ್ನ ಬದುಕನ್ನು ಹೊರಳಿಸ್ಕೋಬೇಕು ಅಂತ ಅಂತರಂಗ ಮಿಡಿತಾ ಇತ್ತು. ಹೀಗಾಗಿ ಅವರಿಗೆ ಇಂಥ ಭಕ್ತಿಯ ಹಂಬಲ ಉಂಟಾದ ಕಾರಣ ಬೆಳಕು ತಂತಾನೆ ತೋರ್ತದೆ. ಶಿವಾನುಭಾವಿ ದಾಸ್ಯಮ್ಮಯ್ಯನವರ ಶಿವಾನುಭಾವ ಮುದ್ನೂರಿನಲ್ಲಿ ನಡೀತಾ ಇದೆ ಅಂತ ಗೊತ್ತಾಯಿತು. ಅಲ್ಲಿ ಹೋಗಿ ಶಿವಾನುಭವವನ್ನು ಕೇಳಿದರು. ಅವರ ವಚನಗಳನ್ನು ಪಡ್ಕೊಂಡ್ಬಂದರು. ಹಾಗೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯಗಳ ತಾಡವೋಲೆಗಳನ್ನು ಸಂಗ್ರಹಿಸಿದರು. ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದರು. ಸ್ವತಂತ್ರವಾಗಿ ಮನೆ ಮಾಡಿದರು. ಸಿದ್ದರಸ ಭಂಡಾರಿಗಳು, ಬಲದೇವರಸರು ಇಬ್ಬರು ಮುತುವರ್ಜಿಯಿಂದ ತಮ್ಮ ಮಳಿನಿಗೆ ಯೋಗ್ಯವಾದ ಸ್ಥಳದಲ್ಲಿ ವಿಶೇಷವಾದಂಥ ಒಂದು ಮನೆಯನ್ನು ಅರಸೊತ್ತಿಗೆಯ ಅಧಿಕಾರದ ಬಲದಿಂದ ಒಳ್ಳೆಯ ಸ್ಥಳದಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ರು. ಅದುವರೆಗೆ ಅವರೇನು ಭಂಡಾರದಲ್ಲಿ ಕೆಲಸದಲ್ಲಿದ್ದರಲ್ಲ, ಆ ದುಡ್ಡನ್ನು ಬಸವಣ್ಣವ್ರು ತಗೊಂಡೇ ಇರಲಿಲ್ಲ, ಸಂಬಳವನ್ನು. ಯಾಕೆ? ಅದರ ಅಗತ್ಯನೇ ಇರಲಿಲ್ಲ. ಅದಷ್ಟನ್ನು ಸಿದ್ದರಸ ಭಂಡಾರಿಗಳು ನಿಧಿ ಮಾಡಿ ಕಾಯ್ಕೊಂಡಿಟ್ಟಿದ್ರು. ಅದನ್ನು ಅದು ಈಗ ವೃದ್ಧಿಯಾಗಿತ್ತು. ಬಡ್ಡಿಗೆ ಬಡ್ಡಿ ಭಂಡಾರದಲ್ಲಿ ಬೆಳೆದಿತ್ತು. ಬೆಜ್ಜಳ ಚಕ್ರವರ್ತಿಗೆ ಸುದ್ದಿಯನ್ನು ಕೊಟ್ಟು ನಮ್ಮ ಅಳಿಯಂದಿರು ಪ್ರತ್ಯೇಕ ಮನೆ ಮಾಡುತ್ತಾ ಇದ್ದಾರೆ, ಅವರು ಪ್ರತ್ಯೇಕವಾಗಿರ್ತಾರೆ, ಮಗನನ್ನು ಕಳ್ಕೊಂಡು ನೋವು ಅವ್ರಿಗೆ ವಿಪರೀತವಾಗಿದೆ, ಭಂಡಾರದಿಂದ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದುವರೆಗೆ ಅವರು ಏನು ಇಷ್ಟು ವರ್ಷ ನಮ್ಮ ಭಂಡಾರದಲ್ಲಿ ಕೆಲಸದಲ್ಲಿದ್ದರು, ಇದುವರೆಗೆ ಒಂದು ಪೈಸೆಯನ್ನು ಅವರು ಭತ್ಯೆ ಸಂಬಳವನ್ನು ತೆಗೆದುಕೊಂಡಿಲ್ಲ. ಈಗ ಅವರೆಲ್ಲ ಸಂಬಳ ಆ ಬಡ್ಡಿ ಸಮೇತವಾಗಿ ಅದು ವೃದ್ಧಿಯಾಗಿದೆ. ಅದನ್ನು ಅವರಿಗೆ ಮರಳಿಸ್ತೇನೆ, ತಾವು ಅಂಕಿತ ಹಾಕಬೇಕಂಥೇಳಿ ಸಿದ್ದರಸ ಭಂಡಾರಿಗಳು ಅದುವರೆಗೇನು ಬಸವಣ್ಣನವ್ರು ಮಾಡ್ಕೊಂಡು ಬಂದಿದ್ದು ಕಾಯಕದ ದುಡ್ಡು ನಿಧಿ ಇತ್ತಲ್ಲ, ಅದನ್ನೆಲ್ಲವನ್ನು ಬಸವಣ್ಣವ್ರು ಒಪ್ಪಿಸಿದ್ರು. ತಗೊಳಪ್ಪ, ಸ್ವತಂತ್ರವಾಗಿ ಜೀವನ ಮಾಡ್ತೀನಿ ಅಂತೀಯ, ಈ ದುಡ್ಡಿನಿಂದ ನಿನಗೇನು ಬೇಕು ಅದನ್ನು ವ್ಯವಸ್ಥೆ ಮಾಡ್ಕೋ, ಏನು ಬೇಕು ಕೇಳು, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಬಸವಣ್ಣನವ್ರಿಗೆ ಇದು ನಿರೀಕ್ಷೆ ಮಾಡಿರಲಿಲ್ಲ ಅವರು.
ಇಷ್ಟೊಂದು ಸಂಪತ್ತು ನಿಧಿಯಾಗಿ ನನ್ನ ಕೈ ಸಿಗ್ತದೆ ಅಂತೇಳಿ ಅಪಾರವಾದ ಸಂಪತ್ತನ್ನು ಸಿದ್ಧರಿಸ ಭಂಡಾರಿಗಳು ನೋಡ್ರಿ ಅವರು ಆ ಹಣ ಅಪವ್ಯವಾಗಿ ಬಿಟ್ಟಿರಲಿಲ್ಲ. ಯಾಕೆ? ಮಗಳು ಮತ್ತು ಒಳಿಯ ಅದನ್ನು ಕಾಯ್ಕೊಂಡು ಅದನ್ನು ಬಡ್ಡಿಗೆ ಬಡ್ಡಿ ಬೆಳೆಸಿ ಅದನ್ನು ಸಿದ್ಧರಸ ಭಂಡಾರಿ ತಮ್ಮ ಮಳಿಯ ಬಸವಣ್ಣನವರು ಕೊಟ್ಟರು. ಬಸವಣ್ಣನವರು ಅವ್ರಿಗೆ ಏನು ಮಾಡಬೇಕು ಅಂತ ತೋರಿಸಿಲ್ಲ, ಇಸ್ಕೊಂಡ ಮೇಲೆ ಆ ಭಂಡಾರದಲ್ಲಿದ್ದಾಗ ಅನುಭವ ಇತ್ತಲ್ಲ, ಅದಕ್ಕೆ ಅವ್ರು ತಿಳಿಸಿದರು, ನನಗೂ ಒಂದಷ್ಟು ಜಮೀನು ಕೊಡಿಸ್ರಿ, ಎಷ್ಟು ಬೇಕು? ಸರಿ, ಬಸವಣ್ಣವ್ರಿಗೊಂದಷ್ಟು ಹೊಲವನ್ನು ಕೊಡಿಸಿದ್ರು. ಬೇಸಾಯ ಮಾಡ್ತೀರೇನೋ? ಆಯಿತು. ಎಲ್ಲಿ ನೀರಿನ ಸೌಲಭ್ಯ ಇದೆ, ಎಲ್ಲಿ ಬೆಳೆ ಬರ್ತದೆ ಅಂಥ ಭೂಮಿಯನ್ನು ಬಸವಣ್ಣನವರು ಕೊಡಿಸಿದರು. ಮತ್ತೇನು ಬೇಕು? ಪಶು ಸಾಕಣೆ ಮಾಡ್ತೀನಿ, ಹಾಲು ಮೊಸರು ಬೆಣ್ಣೆ ಆಗಬಹುದು. ಸೊ ಒಂದಷ್ಟು ಹಸುಗಳನ್ನು ಕೊಡಿಸ್ಕೊಟ್ರು. ಅದಕ್ಕೆ ಬೇಕಾದಂಥ ವಸತಿಗೆ, ಪಶುಗಳಿಗೆ ಬೇಕಾಗಿರತಕ್ಕಂಥ ಪಶು ಸ್ಥಳ ಆಲಯವನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ಏನೇನು ಬಸವಣ್ಣನವರು ಬೇಕಾಗಿತ್ತು ಅದನ್ನು ಸಿದ್ಧರಸ ಭಂಡಾರಿಗಳು ಮುತುವರ್ಜಿಯಿಂದ ತಮ್ಮ ಅಳಿಯನಿಗೆ ಮಾಡಿಕೊಟ್ರು. ಹೀಗಾಗಿ ಅದಕ್ಕೆ ಬೇಕಾದಂಥ ಆಳು ಕಾಳುಗಳು, ಸೇವೆ ಸೌಲಭ್ಯಗಳು, ರೈತಾಪಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಎಲ್ಲವೂ ಒದಗಿ ಬಂದು ಸ್ವತಂತ್ರ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸಿದರು. ಬಲದೇವ ದಂಡನಾಯಕ ಮಹಾರಾಜರು ಕೂಡ ತಮ್ಮ ಅಳಿಯನಿಗೆ ಏನು ಬೇಕು ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಟ್ರು. ನಮ್ಮ ಅಳಿಯಂದಿರು ನಿವೃತ್ತಿ ವಯಸ್ಸಿನಲ್ಲಿ ಏನೋ ಪ್ರತ್ಯೇಕವಾಗಿರ್ತೀರಿ ಅಂತಾರೆ, ಅವ್ರಿಗೆ ಯಾಕೆ ನಾವು ತೊಂದರೆ ಮಾಡೋಣ, ಅವ್ರ ಇಚ್ಛೆ, ಸ್ವತಂತ್ರವಾಗಿ ಅವ್ರ ಜೀವನ ಮಾಡಲಿ ಅಂಥೇಳಿ ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಸೊ ಬಸವಣ್ಣನವರು ಶಿವಾನುಭವವನ್ನು ಕೇಳಲಿಕ್ಕೆ ಹೋಗ್ತಿದ್ರು. ಎಲ್ಲೆಲ್ಲಿ ಶಿವಾನುಭವ ನಡೀತಿತ್ತು, ತಂಗಟೂರು ಮಾರಯ್ಯ, ಬಿಬ್ಬಿ ಬಾಚಯ್ಯ, ಇಂಥ ಅನೇಕ ಶರಣರು, ದಾಸಿಮಯ್ಯನವರು, ಹೀಗೆ ಇಂಥ ಅನೇಕ ಶರಣರ ಶಿವಾನುಭವಕ್ಕೆಲ್ಲ ಹೋಗ್ತಿದ್ರು. ಅದು ಬೆಳೀತಾ ಹೋಯಿತು. ಹಂಗೆ ನಾವು ಮನೆಯಲ್ಲಿ ಕೂಡ ಶಿವಾನುಭವ ನಡೀಲಿ ಅಂಥೇಳಿ ಅಂಥ ಶರಣರ ಆಹ್ವಾನಿಸಿ ಶಿವಾನುಭವವನ್ನು ತಮ್ಮ ಅರಮನೆಯಲ್ಲಿ ತಾವಿರತಕ್ಕಂಥ ಮನೆಗಳಲ್ಲಿ ಅದನ್ನು ಏರ್ಪಾಡು ಮಾಡಿಕೊಂಡ್ರು. ಹಂಗೆ ಮಾಡ್ಕೊಂಡಂಥ ಕಾಲದೊಳಗೆ ದಾಸೋಹಕ್ಕೆ ಬೇಕಲ್ಲ, ಹಾಲ ಹೈನ ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಹೀಗೆ ಏನೇನು ಬೇಕಿತ್ತಲ್ಲ ಅದಕ್ಕೆಲ್ಲ ಹಾಲ ಹೈನ ಆಕಳ ಬೇಕಾದಷ್ಟು ಕಟ್ಟಿದ್ರು. ಆಕಳು ಆ ಕಾಲದಲ್ಲಿ ಒಂದು ಸಂಪತ್ತು. ಇದನ್ನು ನಾವು ಮಹಾಭಾರತ ಕಾಲದಲ್ಲಿಯೂ ಕಾಣುತ್ತೇವೆ. ವಿರಾಟ್ ರಾಜನ ಗೋವುಗಳನ್ನು ಕೌರವನ ಕಡೆಯವರು ಕದ್ಕೊಂಡು ಹೋಗ್ತಾರೆ. ಆಗ ಅದನ್ನು ಬಿಡಿಸ್ಲಿಕ್ಕೆ ಅಲ್ಲಿ ಬೃಹನ್ನಳೆಯಾಗಿದ್ದಂಥ ಅರ್ಜುನ ತಾನು ಉತ್ತರ ಅನ್ನತಕ್ಕಂಥ ಅವನೇನಿರ್ತಾನೆ, ಅವನು ಉತ್ತರನ ಪೌರುಷ ಅಂತ ಐತಲ್ಲ, ಅವನು ನಾನು ಗೆದ್ದು ಬಿಡ್ತೀನಿ ಹಾಗೆ ಹೀಗೆ ಬಡಾಯಿ ಕೊಚ್ಕೊಳ್ಳೋ ಕಾಲಕ್ಕೆ ಬೃಹನ್ನಳೆ ರಥ ನಡೆಸ್ಕೊಂಡು ಹೋಗಿ ಕೊನೆಗೆ ತಾನೇ ಯುದ್ಧ ಮಾಡುತ್ತಾನೆ ಅಂಥ ಕತೆ ಎಲ್ಲ ಗೊತ್ತು. ಏಕೆ? ಗೋವುಗಳು ಎಲ್ಲ ಕಾಲದಲ್ಲಿಯೂ ಸಂಪತ್ತು, ಈ ಕಾಲದಲ್ಲೂ ಕೂಡ ಸಂಪತ್ತೇ. ಏನು ಒಂದೊಂದು ಹಸು 5 ಲಕ್ಷ 10 ಲಕ್ಷ ಹೋರಿಗಳು ಬೆಲೆ ಹಿಂಗೆ ಬೆಳೆದದ. ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿ ಸಾಕಿರ್ತಾರೆ, ಅಷ್ಟು ಸಂಪತ್ತು ಅವುಗಳಿಂದ ಬರ್ತದೆ. ಹೀಗೆ ಅವುಗಳನ್ನು ಅನೇಕ ಹಸುಗಳನ್ನು ಸಾಕಿದ್ದಾರೆ. ಅವುಗಳನ್ನು ಮೇಯಲಿಕ್ಕೆ ಕೆಲಸಗಾರ ಅಡ್ಕೊಂಡು ಹೋಗಿದ್ದಾನೆ ಆಳು. ಆದರೆ ಒಂದು ದಿವಸ ಏನಾಗಿದೆ, ಆಳು ಮೇಯಿಸ್ಕೊಂಡು ಅವನು ಬೇಸಾಯದೊಳಗೆ ನಿಮಗ್ಗನಾಗಿದ್ದಾನೆ, ಯಾರೋ ಕಳ್ಳರು ಅವನು ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ? ಕಳ್ತನ ಎಲ್ಲ ಕಾಲದಲ್ಲೂ ಎಲ್ಲ ಕಡೆ ನಡೀತದೆ. ಈಗ ಬಸವಣ್ಣನವರು ಸ್ವತಂತ್ರರು, ಹೀಗಾಗಿ ಅವರು ಬಂದರು, ಯಾರೋ ಕಳ್ಳರು ಅವುಗಳನ್ನು ಓಡಿಸ್ಕೊಂಡು ಹೋಗ್ಬಿಟ್ರು. ಕರುಗಳು ಮನೇಲಿದ್ದಾವೆ, ಆದರೆ ಬಂದ ಅವನು ಆಳು. ಹೀಗೆ ಕಳ್ಳರು ಕದ್ಕೊಂಡು ಹೋಗ್ಬಿಟ್ರು. ನೀ ಏನು ಮಾಡ್ತಾಯಿದ್ದೆ? ಬೇಸಾಯದಲ್ಲಿ ತೊಡಕೊಂಡಿದ್ವಿ, ಕಣ ಮಾಡೋದು ಮತ್ತೊಂದು ಅಲ್ಲಿ ಕಟ್ಟಿದ್ವು, ನಮ್ಮ ಗಮನಕ್ಕೆ ಬರಲಿಲ್ಲ, ಅವು ಮೇಯ್ತಾ ಇದ್ವು, ಹೀಗೆ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಕಾಲಕ್ಕೆ ಬಸವಣ್ಣವ್ರ ಅಂತರಂಗದಿಂದ ಪ್ರಕಟವಾದ ವಚನ. ಆಕಳ ಕಳ್ಳರು ಕೊಂಡೊಯ್ದರೆ ಎನ್ನದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದರಿಂಭೋ ನಿಮ್ಮ ಧರ್ಮ, ಅಲ್ಲಿ ಒಂಬರೆ ಸಂಘ ಇಲ್ಲಿ ಒಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋಭಾವ. ಈಗ ಈ ವಚನದೊಳಗೆ ಬಸವಣ್ಣನವರಿಗೆ ಕೂಡಲ ಸಂಗಮ ಏನು ಅನ್ನೋದು ಅನುಭವಕ್ಕೆ ಬರ್ತಾಯಿದೆ. ಈ ವಚನದೊಳಗೆ ಅನುಭವಕ್ಕೆ ಬರ್ತಾಯಿದೆ. ಕೂಡಲ ಸಂಗಮ ದೇವ ನಾವೇನು ಪೂಜಾ ಮಾಡ್ತಾ ಇದ್ದೇವಲ್ಲ, ಇಷ್ಟಲಿಂಗ ಕರಸದಲ್ಲಿ ಇಟ್ಕೊಂಡು, ಇದು ಕುರುಹು, ಇದು ಉಪಾಸ್ಯ ವಸ್ತು. ಆದರೆ ಕೂಡಲ ಸಂಗಮ ದೇವ ಮಹಾತ್ಮರು, ಸಜ್ಜನರು, ಸತ್ಪುರುಷರು ರೂಪದಲ್ಲಿರ್ತಾನೆ. ಯಾಕೆ? ಶಿವಾನುಭವವನ್ನು ಕೇಳುತ್ತಾ ಇದ್ದಾರೆ.
ಹೀಗಾಗಿ ಆ ಶಿವಾನುಭವವನ್ನು ಕೇಳ್ತಾ 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 ಅನೇಕರ ವಚನಗಳನ್ನು ಅಧ್ಯಯನ ಮಾಡ್ತಾ, ವಿಶೇಷವಾಗಿ ಅಲ್ಲಮ ಪ್ರಭುದೇವ್ರ ವಚನಗಳು, ಅಕ್ಕ ಮಹಾದೇವ್ರ ವಚನಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಬಸವಣ್ಣನವ್ರ ಭಕ್ತಿ ಹರಳುಗೊಂಡಿದೆ, ಹರಳುಕೊಳ್ತಾ ಇದೆ, ಹರಳುಗಟ್ಟಿದೆ. ಹೀಗಾಗಿ ಕೂಡಲ ಸಂಗಮ ದೇವ ಆ ರೂಪದಲ್ಲಿ ಬಂದು ನನ್ನ ಸಂಪತ್ತನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ, ತಗೊಂಡು ಹೋಗ್ತಾ ಇದ್ದಾನೆ. ಅವರು ಕೂಡಲ ಸಂಗಮ ದೇವ್ರು ಅವನು ಯಾಕೆ ತೊಗೊಂಡೋಗನ? ಅವನು ಊಟ ಮಾಡೋಕೆ ತೊಗೊಂಡೋಗನ. ಮತ್ತು ಅಲ್ಲಿ ಊಟ ಮಾಡಿದ್ರು ಕೂಡಲ ಸಂಗಮ ದೇವನ ಊಟ ಮಾಡ್ತಾನೆ, ಇಲ್ಲಿ ಮಾಡಿದ್ರು ಶಿವಾನುಭವದಲ್ಲಿ ಕೂಡಲ ಸಂಗಮ ದೇವನೇ ಬಂದು ಊಟ ಮಾಡ್ತಾನೆ. ಭಾವ ನೋಡ್ರಿ, ಹೀಗೆ ಬಸವಣ್ಣನವರು ಒಂದು ಘಟನೆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳಿತಾನೆ ಅನ್ನೋದನ್ನು ಸೂಚಿಸ್ತದೆ. ಇದು ಬಸವಣ್ಣನವರ ಮನೆಯ ಆಕಳುಗಳನ್ನು ಕದ್ಕೊಂಡು ಹೋದಂಥ ಕಾಲದೊಳಗೆ ಅವ್ರ ಪ್ರತಿಕ್ರಿಯೆ ಏನು, ಒಮ್ಮೆಲೆ ಬಸವಣ್ಣನವ್ರ ವ್ಯಕ್ತಿತ್ವ ಹೇಗೆ ಎತ್ತರಕ್ಕೆ ಬೆಳೀತು ಅನ್ನೋದನ್ನು ಈ ಘಟನೆ ಸೂಚಿಸ್ತದೆ. ಅಲ್ಲಿ ಒಂಬರೆ ಸಂಘ, ಇಲ್ಲಿ ಒಂಬರೆ ಸಂಘ. ಅಲ್ಲಿ ಊಟ ಮಾಡೋನು ಕದ್ಕೊಂಡು ಹೋಗೋನಲ್ಲ, ಅವನು ಮಾರಾಟ ಮಾಡ್ಬೋದು, ಇಲ್ಲ ಕರವಾಗ ಕಟ್ಕೊಂಡು ಸಾಕೋಬೋದು. ಆದರೆ ಅಲ್ಲಿ ಊಟ ಮಾಡೋನು ಕೂಡಲ ಸಂಗಮ ದೇವರೇ, ಇಲ್ಲಿ ಬಂದು ಊಟ ಮಾಡ್ತಾ ಇರೋಂಥ ಶಿವಾನುಭವದೊಳಗೆ ಅವನು ಕೂಡಲ ಸಂಗಮ ದೇವರೇ. ಕೂಡಲ ಸಂಗಮ ದೇವ ಏಕೋಭಾವ. ಒಮ್ಮೆಲೆ ಒಂದು ಘಟನೆಯ ಮೂಲಕ ಕಳ್ಳರು ಆಕಳನ್ನು ಕದ್ಕೊಂಡು ಹೋಗುವುದ್ರ ಮೂಲಕ ಬಸವಣ್ಣನವರ ಮನಸ್ಸು ಪರಿವರ್ತನೆಗೊಳ್ಳುವುದಕ್ಕೆ, ಎತ್ತರ ಹೋಗಲಿಕ್ಕೆ ಈ ಘಟನೆ ಒಂದು ನಿಮಿತ್ತ ಆಯಿತು. ಯಾಕೆ? ವಚನಗಳನ್ನು ಓದ್ತಾ ಇದ್ದಾರೆ, ಕೂಡಲ ಸಂಗಮ ದೇವರು ಏನು ಅನ್ನೋದು ಅನುಭವಕ್ಕೆ ಬರ್ತಾ ಇದೆ, ಶಿವಾನುಭವವನ್ನು ಕೇಳ್ತಾ ಇದ್ದಾರೆ, ವಚನಗಳ ಅಭ್ಯಾಸ ನಡೀತಾ ಇದೆ. ಹೀಗೆ ಪರಿಪಕ್ವತೆ ಚಿಂತನೆಗಳು ಅವರ ಮನಸ್ಸಿನಲ್ಲಿ ಬೆಳೀತಾ 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 ಈ ವಚನ ಪ್ರಕಟ ಆಯಿತು. ಅದಕ್ಕಾಗಿ ಅವರು ಹೇಳುತ್ತಾರೆ, ಇದನ್ನು ಕವಿ ಹರಿಗರ ಕರುಗಳುಮ್ಮಳಿಸಲಾಗದು, ಆಕಳುಗಳುಮ್ಮಳಿಸಲಾಗದು, ಕರುಗಳಂಬಿಡಿರಿ ಅಂತ ಅಲ್ಲಿ ಅವನು ಬರಿತಾನೆ. ಘಟನೆನ ಆಧರಿಸ್ಕೊಂಡು ಹರಿಹರ ಅಲ್ಲಿ ಅಂದ್ರೇನು, ಕರುಗಳು ಕೊಟ್ಟಿಗೆಲಿದವ, ತಾಯಿ ಹಸುಗಳು ಅಲ್ಲದವ, ತಾಯಿ ಮತ್ತು ಕರು ಎರಡೂ ಒಂದೊಂದನ್ನು ಅಗಲಿ ಮಮ್ಮಲ ಮರುಗ್ತವ. ಅದಕ್ಕೆ ಆ ಆಕಳನ್ನು ತಗೊಂಬರೋ ಬದಲ ಈ ಮನೆಯಿರೋ ಕರುಗಳನ್ನು ಬಿಚ್ಚಿಬಿಡ್ಬಿಡ್ರಿ, ಅವು ಎಲ್ಲಿ ತಾಯಿ ಇರ್ತಾವೆ ಹೊಡಿಕಣ್ಣಲ್ಲಿ ಹೋಗ್ತವೆ ಅಂತಾರೆ. ಇದು ಬಸವಣ್ಣನವರ ಕರುಣಾ ಹೃದಯ, ಇದು ಅವರ ಮನ ಮಿಡಿಯುವ ವ್ಯಕ್ತಿತ್ವ. ಇಂಥ ಬಸವಣ್ಣನವರನ್ನು ಭೀಮಕವಿ ಮತ್ತು ಪಾಲ್ಕುರಿಕೆ ಸೋಮನಾಥ ಬಸವಪುರಾಣ ಮತ್ತು ಬಸವಪುರಾಣ ಗ್ರಂಥಗಳಲ್ಲಿ ಬಸವಣ್ಣನವರನ್ನು ಹೇಗೆ ಚಿತ್ರಿಸ್ಬಿಟ್ಟಿದ್ದಾರೆ ನೋಡ್ರಿ. ಬೆಜ್ಜಳ ಚಕ್ರವರ್ತಿಯನ್ನು ಕೊಲ್ಲಲಿಕ್ಕೆ ಇವನನ್ನು ಕಳಿಸಿ ಏನು ಸುಪಾರಿ ಕೊಟ್ಟರು, ಬೆಜ್ಜಳನ್ನು ಕೊಲಿಸಿದ್ರು ಅಂತ ಬರೀತಾರೆ. ಎಂಥ ಹೇಯ ಕೃತ್ಯ ಅಲ್ವಾ ಅದು. ಅಂಥ ಘಟನೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಸುಳ್ಳು ಕತೆ ಅವೆಲ್ಲ. ಬೆಜ್ಜಳನ ಕೊಲೆನೇ ಆಗಿಲ್ಲ, ಬೆಜ್ಜಳ ವಧನೆ ಆಗಿಲ್ಲ, ಬಸವಣ್ಣವ್ರು ಆ ಘಟನೆಗೆ ಹೊಟ್ಟೆ ಇಲ್ಲ ಅಲ್ರಿ. ಇಂಥ ಕರುಣಾಹೃದಯದ ಬಸವಣ್ಣನವರನ್ನು ಒಬ್ಬ ಕೊಲೆಗಡಕನ್ನು ಕಳಿಸಿ ಕೊಲೆ ಮಾಡಿಸಿದ್ರು ಅಂತ ಕಥೆ ಬರೆದ್ರೆ ಬಸವಪುರಾಣದೊಳಗೆ ಬಸವಣ್ಣವ್ರ ವ್ಯಕ್ತಿತ್ವ ಬೆಳಗ್ತದೋ ಮಬ್ಬಾಗ್ತದಲ್ಲ. ಸುಳ್ಳು ಕತೆ. ಯಾಕಂತೇಳಿದರೆ ಕಲ್ಯಾಣದಲ್ಲಿ ಇವರೆಲ್ಲ ಏನೇನು ಕತೆ ಬರ್ಕೊಂಡು ಹೋಗಾರ ಅಂಥ ಘಟನೆಗಳೇ ಇಲ್ಲವೇ ಇಲ್ಲ. ಹರಳಯ್ಯ ಮದುವೆಯನ್ನು ಎಳೆ ಹುಟ್ಟಿನೂ ಇಲ್ಲ, ಬೆಜ್ಜಳ ಅವ್ರನ್ನ ಕೊಲ್ಲಿಸ್ಲೂ ಇಲ್ಲ, ಎಳೆ ಹುಟ್ಟಿ ಆಗುವಂಥ ಘಟನೆನೇ ನಡೆದಿಲ್ಲ. ಯಾಕಂತೇಳಿದರೆ ಮಧುವರಸ ಅವನು ಮಹಾನ್ ರಾಜ, ದಂಡನಾಯಕ, ಅವನು ಸಾಮಾನ್ಯರು ಎಲ್ಲಿ ಸಿಗ್ತಾನೆ. ಇದುವರೆಗೆ ಬಸವಣ್ಣವರೇ ಜನಸಾಮಾನ್ಯರು ಸಿಗ್ತಿರಲಿಲ್ಲ, ಈಗ ಶಿವಾನುಭವ ಮಾಡೋಕ್ಕೆ ಶುರು ಆದಮೇಲೆ ಸಿಗ್ತಾ ಇದ್ದಾರೆ. ಇನ್ನು ಮಧುವರಸ ದಂಡನಾಯಕ ಜನಸಾಮಾನ್ಯರಿಗೆ ಎಲ್ಲಿ ಸಿಗಬೇಕು? ಅವೆಲ್ಲ ಕತೆ ಇದೆಯಲ್ಲ. ಮಂತ್ರಿ ಮಧುವರಸ ಬ್ರಾಹ್ಮಣನ ಮಗಳನ್ನು ಅವನ ಹರಳಯ್ಯನ ಮಗನಿಗೆ ಕೊಟ್ಟು ಲಗ್ನ ಮಾಡಿದ್ರು ಅನ್ನೋ ಕತೆ ಇದೆಯಲ್ಲ, ಎಲ್ಲ ಫಿಕ್ಟೇಷಿಯಸ್ ಟೇಲ್ಸ್, ಕಟ್ಟು ಕತೆ. ಯಾಕಂದ್ರೆ ಇವ್ರೇನು ಈ ಘಟನೆ ಹೇಳ್ತಾರಲ್ಲ, ಬೆಜ್ಜಳನ ವಧೆನೂ ಆಗಿಲ್ಲ, ಕೊಲೆನೂ ಆಗಿಲ್ಲ, ಹರಳಯ್ಯ ಮಧುವೈರು ಎಳೆ ಊಟನೂ ಆಗಿಲ್ಲ. ಯಾಕೆ? ಹರಳಯ್ಯನು ಬದುಕಿದ್ದಾನೆ, ಮಧುವರಸನು ಬದುಕಿದ್ದಾನೆ. ಬೆಜ್ಜಳನ ಕಾಲಾನಂತರದಲ್ಲಿಯೂ ಕೂಡ ಮಧುವರಸರು ಸೋವಿದೇವ, ಬೆಜ್ಜಳನ ಚಕ್ರವರ್ತಿ ಸೋವಿದೇವನಲ್ಲಿ ಅವ್ರ ಮಹಾರಾಜರಾಗ ದಂಡನಾಯಕಾಗಿ ಆಳ್ವಿಕೆ ಮಾಡ್ತಾ ಇರೋ ಶಾಸನ ಆಯಿತು. ಇವನು ಹರಳಯ್ಯ ಅಂತಿದನಲ್ಲ, ಅವನು ಹರಳಯ್ಯ ಇದರೊಳಗೆ ಕಲ್ಯಾಣ ಕ್ಷಿಪ್ರಕ್ರಾಂತಿ ಆಗ್ತದೆ ಸಿಂಹಾಸನಕ್ಕಾಗಿ. ಯಾರಿಗೆ? ಹೊಯ್ಸಳರು ಒಮ್ಮೆ ಕಲ್ಯಾಣಕ್ಕೆ ದಾಳಿ ಇಡ್ತಾರೆ. ಬೆಜ್ಜಳ ಕಾಲವಾದ ಮೇಲೆ ಬೆಜ್ಜಳ ನಮಗ ಭಂಡ ಸೋವಿದೇವ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡ್ತಕ್ಕಂಥ ಕಾಲದಲ್ಲಿ ಮೊದಲನೇ ಸಲ ಏನಾಗ್ತಾನೆ,
ಬಿಜ್ಜಳನ ತಮ್ಮನಾಗಿರ್ತಕ್ಕಂಥ ಮೈಲುಗಿಯ ಮಗ ಕನ್ನಮ ಅವನು ಕಲ್ಯಾಣವನ್ನು ವಶಪಡಿಸ್ಲಿಕ್ಕೆ ದಾಳಿ ಮಾಡ್ತಾನೆ. ಆಗ ಸೋವಿದೇವ ಬೇರೆ ಕಡೆ ದಂಡಯಾತ್ರೆಗೆ ಹೋಗಿರ್ತಾನೆ. ಆ ಕಾಲದಲ್ಲಿ ಬಂದವನು ಸೋವಿದೇವನ ಕಲ್ಯಾಣವನ್ನು ಈ ಕನ್ನಮ ಮೈಲುಗಿಯ ಮಗ ಕನ್ನಮ ವಶಪಡಿಸ್ಕೊಳ್ತಾನೆ. ಆದರೆ ಸೋವಿದೇವನ ಮಹಾದಂಡನಾಯಕ ಬಿಲ್ಲಮರಾಯ ಇದನ್ನಲ್ಲ, ಯಾದವ ಬಿಲ್ಲಮರಾಯ, ಅವನು ದಂಡೆತ್ತಿ ಬಂದು ಈ ಕರ್ಣದೇವನನ್ನು ಕೊಂದು ಹಾಕ್ತಾನೆ. ಅಲ್ಲೇ ಕಲ್ಯಾಣದಲ್ಲೇ ಈ ಘಟನೆಯನ್ನು ಸ್ವತಃ ಬಸವಣ್ಣವ್ರ ಕಲ್ಯಾಣದಲ್ಲಿ ಇದ್ದರು. ಅವರು ಶಿವಾನುಭವ ಮಾಡ್ತಾ ಇದ್ದರು, ನಿವೃತ್ತರಾಗಿದ್ದರು. ಈ ಘಟನೆಯನ್ನು ಅವ್ರು ನೋಡ್ತಾರೆ, ನಡೆದಂಥ ಇದನ್ನೇ ಅವ್ರ ವಚನದಲ್ಲಿ ಕಲ್ಯಾಣ ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರಬಲ್ಲ ಮಾನವ ಕೆಟ್ಟಿತ್ತು ಕಲ್ಯಾಣ. ಕಲ್ಯಾಣ 2 ಸಲ ಕೆಟ್ಟಿತ್ತು, ಇದು ಒಂದು ಸಲ. ನಂತರ ಮುಂದೆ ದ್ವಾರ ಸಮುದ್ರದ ಹೊಯ್ಸಳರ ಯಾದವ ಬಲ್ಲಾಳ ಇದೇ ಕಲ್ಯಾಣಕ್ಕೆ ಮತ್ತೆ ದಾಳಿ ಇಡ್ತಾನೆ. ಸೋವಿದೇವನ ಕಾಲ ನಂತರ ಸೋವಿದೇವನ ತಮ್ಮ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಕಾಲಕ್ಕೆ ಮತ್ತೆ ದಾಳಿ ಇಡ್ತಾನೆ ವಶಪಡಿಸ್ಕೋಬೇಕು ಅಂತ. ಮತ್ತೆ ಇದೇ ಬಿಲ್ಲಮರಾಯ ಕಲ್ಯಾಣದಲ್ಲಿ ಯುದ್ಧವನ್ನು ನಡೆಸಿ ಅವನನ್ನು ಹಿಮ್ಮೆಡಿಸಿ ಓಡಿಸ್ತಾನೆ. ಯಾದವ ಬಲ್ಲಾಳ ಮತ್ತು ವಾಪಸ್ ದ್ವಾರ ಸಮುದ್ರಕ್ಕೆ ಹಳೆ ಬಿಡಿಗೆ ಹೊರಟೋಗ್ತಾನೆ. ಆಗ ಮತ್ತೆ ಆ ಬಿಲ್ಲಮರಾಯ ಸೋವಿದೇವನ ತಮ್ಮನನ್ನು ಸಂಕಮ್ಮನನ್ನು ಅಲ್ಲಿ ಚಕ್ರವರ್ತಿಯಾಗಿ ಪಟ್ಟಕ್ಕೆ ಕೂರಿಸ್ತಾನೆ. ಇದು ಎರಡೂ ಯುದ್ಧದ ಘಟನೆಗಳನ್ನು ಕಲ್ಯಾಣದಲ್ಲಿ ಇದ್ದಂಥ ಕಾಲದೊಳಗೆ ಬಸವಣ್ಣನವರು ನೋಡಿದ್ದಾರೆ. ಬಸವಣ್ಣನವ್ರ ಮಾವ ಸಿದ್ಧರಸ ಭಂಡಾರಿಗಳು ಕೂಡ ಅಲ್ಲೇ ಇದ್ದರು. ಬಲದೇವ ಮಹಾರಾಜರು ಅಲ್ಲೂ ಬಲ್ಲುಂಕಿಯಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಹೀಗಾಗಿ ಕಲ್ಯಾಣದಲ್ಲಿ ಇವರೆಲ್ಲ ಕಲ್ಯಾಣ ಕ್ರಾಂತಿ ಹಾಗೆ ಹೀಗೆ ಏನು ಹೇಳ್ತಾರಲ್ಲ, ಎಲ್ಲ 100ಕ್ಕೆ 100 ಕಟ್ಟುಕತೆ, ಯಾವ ಆಧಾರನೂ ಇಲ್ಲ. ಯಾಕೆ? ಸ್ವತಃ ಬಿಜ್ಜಳ ಚಕ್ರವರ್ತಿ ಕೊಲೆನೇ ಆಗಿಲ್ಲ, ಸ್ವತಃ ಅರಳಯ್ಯ ಮದುವೆಯರು ಎಳೆ ಊಟಿ ಆಗುವಂಥ ಘಟನೆ ನಡೆದಿಲ್ಲ, ಮತ್ತು ಬಸವಣ್ಣವ್ರ ಮಂತ್ರಿನೇ ಆಗಿಲ್ಲ, ಮತ್ತು ಬಸವಣ್ಣವರು ಬಿಜ್ಜಳನ್ನು ಕೊಲಿಸುವಂಥ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಬಂದೂ ಇಲ್ಲ. ಅವ್ರು ಬಿಜ್ಜಳನ್ನು ಭೇಟಿ ಆಗೋದೇ ಕಷ್ಟ. ಚಕ್ರವರ್ತಿ ಒಬ್ಬ ಕರ್ಣಿಕ ಚಕ್ರವರ್ತಿಯನ್ನು ಅಷ್ಟು ಸುಲಭದಲ್ಲಿ ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ. ಸಿದ್ಧರಸ ಭಂಡಾರದ ಅರಮನೆಯಲ್ಲಿದ್ದಾಗ ಭಂಡಾರಕ್ಕೆ ಬಂದಾಗ ಭೇಟಿ ಆಗ್ತಿದ್ರೂ ಅಷ್ಟೇ. ಚಕ್ರವರ್ತಿಗಳೇ ಭಂಡಾರಕ್ಕೆ ಬಂದಾಗ ಅಲ್ಲೇ ಇದ್ದಂಥ ಬಸವಣ್ಣನವರು ಸಿದ್ಧರಸ ನೋಡ್ಲಿಕ್ಕೆ ಬಂದಾಗ ಅವರು ನೋಡ್ತಿದ್ರು ಏನೋ ಗೊತ್ತಿಲ್ಲ. ಅಷ್ಟು ಸುಲಭದಲ್ಲಿ ಚಕ್ರವರ್ತಿಯನ್ನು ನೋಡಲಿಕ್ಕೆ ಬರೋದಿಲ್ಲ. ಈಗ ಪ್ರಧಾನಮಂತ್ರಿ ಮೋದಿಯನ್ನು ಅಲ್ಲಿ ಕೆಲಸದಲ್ಲಿರೋರೆಲ್ಲ ನೋಡ್ಲಿಕ್ಕೆ ಬರ್ತದ? ಯಾರು ಆಪ್ತ ವಲಯದಲ್ಲಿ ಇರ್ತಾರೆ ಅವರಷ್ಟೇ ನೋಡ್ತಾರೆ, ಉಳಿದವ್ರು ನೋಡೋಕ್ಕೆ ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಸವಣ್ಣನವರು ಬಿಜ್ಜಳನ ಸಂಬಂಧ ಏನೇನೂ ಇಲ್ಲ, ಅದು ಮುಂದುವರೆದೂ ಇಲ್ಲ, ಅದು ಬೆಳೆದೂ ಇಲ್ಲ, ಬೆಳೆಯುವಂಥ ಅವಶ್ಯಕತೆಯೂ ಇರಲಿಲ್ಲ. ಹೀಗಾಗಿ ಬಸವಣ್ಣನವರು ಬಿಜ್ಜಳನ ಕೊಲಿಸೋ ಪ್ರಮೇಯನೂ ಇಲ್ಲ, ಅವ್ರಿಗೆ ಆ ಶಕ್ತಿ ಆ ಸಾಮರ್ಥ್ಯವೂ ಇರಲಿಲ್ಲ. ಅಂಥ ವಚನಗಳೆಲ್ಲ ಕಟ್ಟುಕತೆ. ಶಿವನ ಸಂಪಾದನೆಕಾರರು ಏನು ಬರ್ಕೊಂಬಂದಾರೆ, ಈ ಪಾಲ್ಕುರಿಕೆ ಸೋಮನಾಥನ ಬಸವಪುರಾಣ, ಭೀಮಕವಿಯ ಬಸವಪುರಾಣವನ್ನು ಆಧರಿಸ್ಕೊಂಡು ಅನೇಕ ಕಟ್ಟುಕತೆಗಳನ್ನು ವಚನಗಳನ್ನೆಲ್ಲ ಬರ್ಕಂತ ಹೋದರು. ಅನುಭವ ಮಂಟಪ ಹಾಗೆ ಹೀಗೆ ಅಂತ. ಸ್ವತಃ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿಯವ್ರ ಭೇಟಿನೇ ಆಗಿಲ್ಲ. ಅನುಭವ ಮಂಟಪದೊಳಗೆ ಅದು ಘಟನೆ ನಡೆದೇ ಇಲ್ಲ. ಯಾಕೆಂದರೆ ಅನುಭವ ಮಂಟಪ ಕಲ್ಯಾಣದಲ್ಲಿ ನಿರ್ಮಾಣನೇ ಆಗಿಲ್ಲ, ಗೊತ್ತಾಯ್ತರ? ಹೀಗಾಗಿ ಅಲ್ಲಮ್ಮ ಪ್ರಭುದೇವರು ಎಲ್ಲೆಲ್ಲಿ ಅನುಭವ ಹೇಳ್ತಾ ಇದ್ರು ಅಲ್ಲೆಲ್ಲ ಬಸವಣ್ಣವ್ರು ಕೇಳಕ್ಕೆ ಹೋಗಿರ್ಬೋದು. ಹಂಗೆ ಹೋಗಿದ್ದಾಗ ಅಲ್ಲಮ್ಮ ಪ್ರಭುದೇವ್ರನ್ನ ತಮ್ಮ ಮನೆಗೆ ಬಂದು ಶಿವಾನುಭವ ನಡೆಸಿ ಅಂತೇಳಿ ಆಹ್ವಾನ ಕೊಟ್ಟು ತಮ್ಮ ಮನೆಯಲ್ಲಿ ಘಟನೆ ನಡೆದಿರ್ಬೋದು ಆ ಭಾಗದೊಳಗೆ. ಯಾಕೆಂದರೆ ಅಲ್ಲಮ್ಮ ಪ್ರಭುದೇವರು ಲೋಕ ಸಂಚಾರಿ, ಸಿದ್ದರಾಮನಲ್ಲೆಲ್ಲ ಹೋಗಿ ಅವರು ಅನುಭವವನ್ನು ನಡೆಸಿದ್ದಾರೆ. ಹೀಗಾಗಿ ಆ ವೇಳೆಯಲ್ಲಿ ಬಸವಣ್ಣನವರು ಕೂಡ ಆಹ್ವಾನ ಕೊಟ್ಟು ಅಲ್ಲಮ್ಮ ಪ್ರಭುದೇವರನ್ನು ತಮ್ಮ ಕಲ್ಯಾಣದ ಮನೆಗೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಶಿವಾನುಭವ ನಡೆಸಿರ್ಬೋದು. ಆದರೆ ಅಕ್ಕಮಹಾದೇವಿಯವರು ಅಲ್ಲಿ ಬಂದಂಥ ಪ್ರಮೇಯ ಇಲ್ಲ. ಯಾಕಂತೇಳಿದರೆ ಹರಿಹರನಲ್ಲೂ ಅದಕ್ಕೆ ಆಧಾರ ಇಲ್ಲ, ಭೀಮಕವಿಯಲ್ಲಿಯೂ ಆಧಾರ ಇಲ್ಲ, ಪಾಲ್ಕುರಿಕೆ ಸೋಮನಾಥ ಬಸವಪುರಾಣದಲ್ಲಿಯೂ ಆಧಾರ ಇಲ್ಲ. ಅಕ್ಕಮಹಾದೇವಿ ಕಲ್ಯಾಣದಕ್ಕೆ ಬಂದಿದ್ರು ಅಂತ ಯಾವ ಕವಿಗಳಲ್ಲೂ ಆಧಾರ ಇಲ್ಲೇ ಇಲ್ಲ. ಹೀಗಾಗಿ ಮತ್ತು ಸಿದ್ದರಾಮ ಕೂಡ ಕಲ್ಯಾಣಕ್ಕೆ ಬಂದ ಆಧಾರ ಇಲ್ಲ. ರಾಘವಾಂಕನಲ್ಲಿ, ಹರಿಹರನಲ್ಲಿ, ಪಾಲ್ಕುರಿಕೆ ಸೋಮನಾಥನಲ್ಲಿ, ಭೀಮಕವಿ ಬಸವಪುರಾಣಗಳಲ್ಲಿ 14ನೇ ಶತಮಾನದ ಸಾಹಿತ್ಯದ ವರವಿಗೆ ಸಿದ್ದರಾಮೇಶ್ವರ ಕಲ್ಯಾಣಕ್ಕೆ ಬಂದಂಥ ಉದಾಹರಣೆಗಳು ಎಲ್ಲಿಯೂ ಇಲ್ಲವೇ ಇಲ್ಲ. ಅಂದಮೇಲೆ ಬಸವಣ್ಣ ಅಕ್ಕಮಹಾದೇವರು ಭೇಟಿಯಾದ ಪ್ರಸಂಗ ಬಹುಶಃ ಅಕ್ಕಮಹಾದೇವರು ಎಲ್ಲಾದರೂ ಶಿವಾನುಭವ ನಡೆಸ್ತಕ್ಕಂಥ ಕಾಲದೊಳಗೆ ಅದನ್ನು ಕೇಳಕ್ಕೆ ಬಸವಣ್ಣವ್ರು ಅಲ್ಲಿ ಹೋಗಿರ್ಬೋದು, ಆಗ ಅವರು ಭೇಟಿಯಾಗಿರ್ಬೋದೇ ಹೊರತು
ಮತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಮನೇಲಿ ಬಂದು ನೀವು ಒಂದು ಶಿವಾನುಭವ ನಡೆಸ್ಬೇಕಂತೇಳಿ ಬಸವಣ್ಣವರು ಆಹ್ವಾನ ಕೊಟ್ಟು ನಡೆಸ್ಕೊಂಡಿರ್ಬೋದು. ಅಷ್ಟು ಬಿಟ್ಟರೆ ಸ್ವತಃ ಅಲ್ಲಮ ಪ್ರಭುದೇವರು ಅಕ್ಕಮಹಾದೇವರು ಭೇಟಿಯಾದಂಥ ಸಂದರ್ಭಗಳಿಗೆ ಆಧಾರಗಳಿಲ್ಲ. ಅದೊಂದು ಕಟ್ಟು ಕತೆ. ಅಲ್ಲಮ ಪ್ರಭುದೇವರು ಅಕ್ಕಮಹಾದೇವರನ್ನ ಉದಮದದ ಯೌವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿಯೆಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿ ಯಾರೆಂದು ಹೇಳ ಎಲೆ ಅವ್ವ ಅಂತ ಕೇಳಿದ್ರಂತಲ್ಲ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಬಯಸೋಡೆ ನಿನ್ನ ಪತಿ ಯಾರೆಂದು ಹೇಳೆ ಅವ್ವ, ಹೇಳ ಎಲೆ ಅವ್ವ ಅಲ್ಲದಡೆ ತೊಲಗುತ್ತಾಯೆ ಅಂತೇನು ಈ ವಚನ ಬರೆದಾರಲ್ಲ, ಇದು ಶೂನ್ಯ ಸಂಪಾದನೆಕಾರರು ಹುಟ್ಟಾಕಿದ ಕಟ್ಟುಕತೆ. ಹೀಗಾಗಿ ಇಂಥ ಯಾವ ಘಟನೆಗಳು ಅಲ್ಲಿ ನಡೆದಿಲ್ಲ. ಬಸವಣ್ಣವರು ತಂಪಡಕ್ಕೆ ತಾವು ನಿವೃತ್ತರಾದಮೇಲೆ ಶಿವಾನುಭವವನ್ನು ಮಾಡ್ಕೊತ ಹೋದರು. ಅಲ್ಲಿ ಯಾವ ಇವರು ಹೇಳುವ ಹಾಗೆ ಕ್ರಾಂತಿ ಅದು ಯುದ್ಧದ ಕ್ರಾಂತಿ, ಸಿಂಹಾಸನಕ್ಕಾಗಿ ನಡೆದಂಥ ಯುದ್ಧದ ಕ್ರಾಂತಿಯ ಹೊರತು ಇವರು ಹೇಳ್ತಕ್ಕಂಥ ಕ್ರಾಂತಿ ಇಂಥದ್ದು ಆಗಿದೆ ಅನ್ನೋದಕ್ಕೆ ಯಾವುದೇ ಶಾಸನಾಧಾರಗಳು ಇಲ್ಲ, ಕಾವ್ಯಾಧಾರಗಳು ಇಲ್ಲ. ಹರಿಹರನಲ್ಲಿಲ್ಲ, ಭೀಮಕವಿಯಲ್ಲಿಲ್ಲ, ಪಾಲ್ಕರಿಗೆ ಸೋಮನಾಥ್ನಲ್ಲಿಲ್ಲ, ಮತ್ತು ರಾಘವಾಂಕನಲ್ಲೂ ಇಲ್ಲ. ಅಕ್ಕಮಹಾದೇವಲ್ಲಿ ಬಂದಂಥ ಉದಾಹರಣೆ ಅವ್ರು ಯಾರಲ್ಲೂ ಇಲ್ಲ. ಮತ್ತು ಅಕ್ಕಮಹಾದೇವಿನೇ ಬಂದಿಲ್ಲ ಅಂತಂದಮೇಲೆ ಅಲ್ಲಿ ಎಳೆ ಊಟಿ ಅವು ಇವು ಎಲ್ಲ ಕಟ್ಟು ಕತೆರಿ. ಒಂದು ಕಾವ್ಯ ಬರೀಬೇಕಾದ್ರೆ ನಾಯಕ ಪ್ರತಿನಾಯಕ ಹೀಗೆ ಒಂದು ಕಲ್ಪನೆ ಮಾಡ್ಕೊಂಡು ಬರ್ಕೊಂಡು ಹೋಗಿರ್ತಕ್ಕಂಥ ಕತೆ ಬಸವಪುರಾಣಂ. ಆದ್ದರಿಂದ ಆ ಹರಿಹರನ ಕಥೆಯಾಗಲಿ ಬಸವಪುರಾಣಮು ಕೃತಿಯಾಗಲಿ 195 ಭಾಗ ಸುಳ್ಳು ಕಟ್ಟುಕತೆ. ಅಂಥ ಕಟ್ಟುಕತೆಗಳನ್ನು ಇಟ್ಕೊಂಡು ನಾವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವ್ರ ಮಂತ್ರಿ ಆಗಲಿಲ್ಲ ಅಂದರೆ ಅವ್ರ ವ್ಯಕ್ತಿತ್ವಕ್ಕೆ ಏನು ಕುಂದಾಗೈತೆ? ಖಂಡಿತ ಇಲ್ಲಲ್ಲ. ಅವ್ರ ವಚನಗಳಿದ್ದಾವೆ. ಅವ್ರು ಶ್ರೇಷ್ಠ ವ್ಯಕ್ತಿ ಅನ್ನೋದಕ್ಕೆ ಅವ್ರ ವಚನಗಳಿದ್ದಾವೆ. ಮಂತ್ರಿಯಾಗಿ ಅವ್ರು ಶ್ರೇಷ್ಠ ವ್ಯಕ್ತಿ ಆಗಬೇಕಾಗಿಲ್ಲ, ಅವ್ರು ಶ್ರೇಷ್ಠ ಜೀವನವನ್ನು ಬದುಕಿದ್ದಾರೆ. ಆ ಬದುಕಿರೋದ್ರಿಂದ ಅವ್ರು ದೊಡ್ಡವರು ನಾವು ತಿಳ್ಕೊಬೇಕು. ಯಾರ್ಯಾರು ಕೆಲವರು ಉಗ್ರ ಸ್ವರೂಪಿಗಳಾಗಿ ಮಾತನಾಡಲಿಕ್ಕೆ ಹೋಗ್ಬೋದು. ನಮ್ಮ ವಿಚಾರವನ್ನು ಅಭಿವ್ಯಕ್ತಿ ಮಾಡಿದಾಗ ನಾವೆಲ್ಲರೂ ರಾಗದ್ವೇಷಗಳಿಂದ ಮೊದಲು ಮುಕ್ತವಾಗಬೇಕು. ನಿರ್ಮಮಕಾರದಿಂದ ನಿರ್ಮಲ ಚಿತ್ತದಿಂದ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ಬಸವಣ್ಣವ್ರಿಗೆ ಅಧಿಕಾರ ಇದ್ದರೆಷ್ಟು, ಅಧಿಕಾರ ಹೋದ್ರೆಷ್ಟು, ಹೌದಲ್ವ? ಆದ್ದರಿಂದ ಬಸವಣ್ಣವ್ರ ಮಂತ್ರಿ ಆಗಿರಲ್ಲ ಅಂದರೆ ಅವ್ರ ವ್ಯಕ್ತಿತ್ವಕ್ಕೆ ಏನು ಕುಂದಿಲ್ಲ. ಅವ್ರ ವ್ಯಕ್ತಿತ್ವ ಭಕ್ತಿಯಿಂದ ಬೆಳಗ್ತದೆ, ಅನುಭವದಿಂದ ಬೆಳಗ್ತದೆ. ಆದ ಕಾರಣ ಇಲ್ಲೇನು ಬಸವಣ್ಣವರು ಆಕಳ ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮದೇವೋ ಏಕೋಭಾವ. ಇದು ನಿಜವಾದ ಬಸವಣ್ಣನವರ ವ್ಯಕ್ತಿತ್ವ. ಇಂತಹ ಕರುಣಾಮಯಿಯಾದ ಬಸವಣ್ಣನವರ ವ್ಯಕ್ತಿತ್ವವನ್ನು ಈ ಪಾಲ್ಕರಿಕೆ ಸೋಮನಾಥ ಮತ್ತು ಭೀಮಕವಿ ಬಸವಪುರಾಣಗಳಲ್ಲಿ ಬಿಜ್ಜಳನನ್ನು ಬಸವಣ್ಣವರು ಕೊಲಿಸಿದ್ರು, ಸುಪಾರಿ ಕೊಟ್ಟು ಕೊಲಿಸಿದ್ರು ಅಂದರೆ ಅನ್ಯಾಯ ಅಲ್ವೇನ್ರಿ? ಈ ಘಟನೆ ಏನಾದರೂ ನಡೆದಿದ್ರೆ, ಬಸವಣ್ಣವ್ರು ಹಿಂಗೆ ಮಾಡಿಸಿದ್ರೆ, ಇವತ್ತು ಈಗ MM ಕಲಬುರ್ಗಿ ಏನು ಯಾರೋ ಕೊಲಿಸಿದ್ರು ಸುಪಾರಿ ಕೊಟ್ಟು, ಗೌರಿಯನ್ನು ಯಾರೋ ಸುಪಾರಿ ಕೊಟ್ಟು ಕೊಲಿಸಿದ್ರು, ಅದಕ್ಕೂ ಇದಕ್ಕೂ ಅಂತರ ಏನದ? ಹೌದಲ್ವ? ಅದನ್ನು ಒಪ್ಕೋತೀವ ನಾವು. ಹಂಗೆ ಕೊಂದಂಥವನನ್ನು ಸರ್ಕಾರ ಗೌರ್ಮೆಂಟ್ ಏನು ಮಾಡಿದೆ? ಜೈಲಿಗೆ ಹಾಕೈತೆ. ಆದ್ದರಿಂದ ಬಹಳ ಸುಂದರವಾದ ವಿಚಾರವನ್ನು ಬಸವಣ್ಣವ್ರಿಗೆ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಶ್ರೇಷ್ಠ ವಚನ. ವಿಜಯ TV 12 ಬಸವಣ್ಣನವರ ವಚನ ವ್ಯಾಖ್ಯಾನ 475.